ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಟಾಪಿಕ್ ಬಂದು ಓವರ್ ಥಿಂಕಿಂಗ್. ತುಂಬ ಜನ ಇವತ್ತು ಯುವಜನತೆ ಫೇಸ್ ಮಾಡ್ತಿರೋಂಥ ಒಂದು ಸಮಸ್ಯೆ ಓವರ್ ಥಿಂಕಿಂಗ್ ಮಾಡೋದು. ಸೊ ಈ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಆಗುವಂಥ ಕೆಟ್ಟ ಪರಿಣಾಮಗಳು, ಸೊ ಅದರಿಂದ ಆಚೆ ಬರೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನೋಡ್ತಿರ್ಬೋದು, ನಮ್ಮ ಸುತ್ತಮುತ್ತ ತುಂಬ ಜನ ಈ ಒಂದು ಸಮಸ್ಯೆನ ಫೇಸ್ ಮಾಡ್ತಿದ್ದಾರೆ. ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ದೊಡ್ಡದಾಗಿ ಥಿಂಕ್ ಮಾಡ್ತಾರೆ. ಏನೋ ಅಪಾಯ ಆಯ್ತೇನೋ, ಏನೋ ಗುಡ್ಡ ಬಂದು ತಲೆ ಮೇಲೆ ಬಿತ್ತೇನೋ ಅನ್ನೋ ಥರದಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಸೊ ಕೆಲವೊಂದು ವಿಚಾರಗಳಿಗೆ ತುಂಬ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು, ಇಲ್ಲ ಅಂತಲ್ಲ. ಹಾಗಂತೇಳಿ ಅತಿಯಾಗಿ ಆಲೋಚನೆ ಮಾಡ್ತಾ ಕೂರೋದ್ರಿಂದ ಸಮಯ ವ್ಯರ್ಥ. ಸೊ ಇದರಿಂದ ನಮ್ಮ ಆರೋಗ್ಯ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಅದೇನೋ ಹೇಳ್ತಾರಲ್ಲ, ಅತಿಯಾದರೆ ಅಮೃತನೂ ಕೂಡ ವಿಷ ಅನ್ನೋ ಹಾಗೆ ಅತಿಯಾದ ಆಲೋಚನೆ, ದೀರ್ಘಾಲೋಚನೆ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಇದು ನಮ್ಮ ಜೀವನಕ್ಕೂ ಕೂಡ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಇವತ್ತಿನ ಯುವಜನತೆ ಈ ಒಂದು ಸಮಸ್ಯೆನ ತುಂಬ ಫೇಸ್ ಮಾಡ್ತಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಒಂದು ಸಮಸ್ಯೆ ಫೇಸ್ ಮಾಡ್ತಿರೋದು. ಸೊ ಇದರಿಂದ ನಾವು ಆಚೆ ಬರೋದು ಹೇಗೆ, ಸೊ ಈ ಒಂದು ಓವರ್ ಥಿಂಕಿಂಗಿಂದ ನಮ್ಮ ಜೀವನದಲ್ಲಿ ಆಗುವಂಥ ಕೆಟ್ಟ ಪರಿಣಾಮಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತೇಳಿ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಓವರ್ ಥಿಂಕಿಂಗ್ ಅಂದರೆ ಏನು ಸ್ನೇಹಿತರೆ? ನಾವು ಯಾವ ಥರ ಒಂದು ವಿಚಾರದ ಬಗ್ಗೆ ಥಿಂಕ್ ಮಾಡ್ತೀವಿ ಅಂತಂದರೆ, ಎಷ್ಟು ಯೋಚನೆ ಮಾಡಬೇಕೋ ಅಷ್ಟು ಆಲೋಚನೆ ಮಾಡೋದು ಉತ್ತಮ. ಅದು ಬಿಟ್ಟು ಹೆಚ್ಚಾಗಿ ಆಲೋಚನೆ ಮಾಡ್ತಾ ದಿನಪೂರ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಸಮಯ ಕಳೆಯೋದು ವ್ಯರ್ಥ. ಸೊ ಇದರಿಂದ ಯಾವುದೇ ಥರ ಪ್ರಯೋಜನ ಇಲ್ಲ. ಇದರಿಂದ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದಾಗಾದರೆ, ಇದೀಗಾದರೆ, ಈ ಥರ ದಿನಪೂರ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಸಮಯವನ್ನು ಕಳೆಯೋದು, ಮತ್ತು ಬೇರೆ ಕೆಲಸಗಳ ಬಗ್ಗೆ ಗಮನ ಹರಿಸದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡೋದು. ಹಾಗೆ ದಿನಪೂರ್ತಿ ಕೆಲವರಂತೂ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರ್ತಾರೆ. ಸೊ ಇದಕ್ಕೆಲ್ಲ ನಾವು ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಓವರ್ ಥಿಂಕಿಂಗ್ ಕಂಡುಹಿಡಿಯೋದು ಹೇಗೆ ಅಂತೇಳಿ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಎಷ್ಟೋ ಜನಕ್ಕೆ ಓವರ್ ಥಿಂಕಿಂಗ್ ಸಮಸ್ಯೆ ಫೇಸ್ ಮಾಡ್ತಿರೋದು ಅವ್ರಿಗೆ ಗೊತ್ತಿರೋಲ್ಲ. ಸೊ ಈ ಥಿಂಕಿಂಗು ಮತ್ತು ಓವರ್ ಥಿಂಕಿಂಗ್ ನಡುವೆ ಇರುವಂಥ ವ್ಯತ್ಯಾಸ ಏನು, ಓವರ್ ಥಿಂಕಿಂಗ್ ಮಾಡೋ ಜನಗಳ ವ್ಯತ್ಯಾಸ ಏನು ಅಂತಂದರೆ, ಥಿಂಕಿಂಗ್ ಮಾಡುವಂಥ ಜನಗಳು ಒಂದು ವಿಷಯದ ಬಗ್ಗೆ ಒಂದು ನಿರ್ದಿಷ್ಟ ಸಮಯ ಅಂತ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಆಲೋಚನೆ ಮಾಡಿ ಅದಕ್ಕೊಂದು ಪುಲಿ ಸ್ಟಾಪ್ ಇಡ್ತಾರೆ. ಆದರೆ ಈ ಓವರ್ ಥಿಂಕ್ ದೀರ್ಘಾಲೋಚನೆ ಮಾಡೋರು ಪುಲಿ ಸ್ಟಾಪೇ ಇರೋದಿಲ್ಲ. ದಿನಪೂರ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ರಾತ್ರಿ ಮಲಗಬೇಕಾದ್ರೂ ಕೂಡ ನಿದ್ದೆ ಮಾಡ್ದಲ್ಲೇ ಯೋಚನೆ ಮಾಡ್ತಾ ಸಮಯನ ವ್ಯರ್ಥ ಮಾಡ್ತಾರೆ. ಓವರ್ ಥಿಂಕಿಂಗ್ ಮಾಡೋರ ಗುಣಲಕ್ಷಣಗಳು ನೋಡೋದಾದರೆ ಸ್ನೇಹಿತರೆ, ಸೊ ಅವರಿಗೆ ಸಾಮಾನ್ಯವಾಗಿ ಅವರು ಆಗೋಗಿರೋ ಘಟನೆಗಳ ಬಗ್ಗೆ ಮತ್ತು ಮುಂದೆ ಆಗುವಂಥ ಘಟನೆಗಳ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡುವಂಥದ್ದು. ಸೊ ಬೇರೆ ಇತರ ಚಟುವಟಿಕೆಗಳ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು. ಹಾಗೆಯೇ ರಾತ್ರಿ ಸಮಯ ಪೂರ್ತಿ ಯೋಚನೆ ಮಾಡ್ತಾ ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು, ಅಥವಾ ನಿದ್ದೆ ಮಾಡಿದ್ರೂ ಕಡಿಮೆ ಸಮಯ ನಿದ್ದೆ ಮಾಡುವಂಥದ್ದು, ಈ ಎಲ್ಲ ಗುಣಲಕ್ಷಣಗಳು. ಹಾಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿ ಮಾಡ್ತಾರೆ. ಸೊ ಬೇರೆ ಯಾರ ಜೊತೆನೂ ಕೂಡ ಸರಿಯಾಗಿ ಬೆರೆಯೋದಿಲ್ಲ. ಆಲ್ಮೋಸ್ಟ್ ಎಲ್ಲವನ್ನು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಗುಣಲಕ್ಷಣಗಳು ಸಾಮಾನ್ಯವಾಗಿ ಓವರ್ ಥಿಂಕಿಂಗ್ ಮಾಡೋರಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ. ಹೀಗೆ ಸ್ನೇಹಿತರೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ಓವರ್ ಥಿಂಕಿಂಗ್ ಮಾಡೋರು ಹೊಂದಿರ್ತಾರೆ. ಸೊ ನಾವು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡ್ತೀವಿ ಅಂತಂದರೆ ಅದು ಸೂಕ್ತ ಅಲ್ಲ. ಸೊ ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಸಮಸ್ಯೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ವಿಚಾರಗಳಿಗೂ ನಾವು ಅತಿಯಾದ ಆಲೋಚನೆ, ದೀರ್ಘಾಲೋಚನೆ, ಓವರ್ ಥಿಂಕಿಂಗ್ ಮಾಡೋದು ಸೂಕ್ತ ಅಲ್ಲ ಸ್ನೇಹಿತರೆ. ಉದಾಹರಣೆಗೆ, ಮನೆಯಲ್ಲಿ ಕೆಲವು ಮನೆಗಳಲ್ಲಿ ಪೋಷಕರು ತಮ್ಮ ಮಕ್ಕಳ ಎಜುಕೇಷನ್ನು ಮತ್ತು ಅವರ ಮದುವೆ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಅಂತಂದರೆ, ಅವರ ಮಕ್ಕಳು ಕೂಡ ಆ ಒಂದು ಯೋಚನೆ ಸಿಲುಕುವಷ್ಟು ಯೋಚನೆ ಮಾಡ್ತಾರೆ. ಸೊ ಒಂದು ಹೇಳ್ತೀನಿ ಸ್ನೇಹಿತರೆ, ನೀವು ಅಷ್ಟೊಂದು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಾವು ಯೋಚನೆ ಮಾಡೋದೇ ಒಂದು, ಮುಂದೆ ಆಗೋದೇ ಇನ್ನೊಂದು. ಏನು ಅಂತ ಅಂದರೆ, ಇವತ್ತು ನೋಡಿ, ತಮ್ಮ ಪೋಷಕರು ತನ್ನ ಮಗ ಓದಿದ ಮೇಲೆ ಅವನ ಮುಂದೆ ಏನು ಕೆಲಸ ಮಾಡಬೇಕು, ಡಾಕ್ಟ್ರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಏನಾಗಬೇಕು ಅಂತೇಳಿ ಈಗಲೇ ಏನೇನೋ ಪ್ಲ್ಯಾನ್ಗಳು ಹಾಕ್ಕೊಂಡಿರ್ತಾರೆ. ಸೊ ಒಂದು ಹೇಳ್ತೀನಿ, ಸೊ ನಾವು ಇವಾಗ ಯೋಚನೆ ಮಾಡೋದೇ ಒಂದು, ಮುಂದೆ ಆಗೋದೇ ಇನ್ನೊಂದು. ಸೊ ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಸೊ ಅದು ಯಾವುದು ಏನೇನು ಆಗಬೇಕು ಅಂತ ಇರುತ್ತೋ ಅದು ಹಾಗೇ ಆಗುತ್ತೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಎಲ್ಲ ಓವರ್ ಥಿಂಕ್ ಮಾಡೋದು ಸೂಕ್ತ ಅಲ್ಲ ಸ್ನೇಹಿತರೆ. ಇನ್ನು ಕೆಲವು ಪೋಷಕರು ತಮ್ಮ ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ.
ನನ್ನ ಮಗನಿಗೆ ಒಳ್ಳೆ ವಧು ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ ಅಂತೇಳಿ ಕೊರಗ್ತಾ ಕೂತ್ಕೊತಾರೆ. ಸೊ ಈ ಥರ ಕೊರಗ್ತಾ ಕೂತ್ಕೊಂಡ್ರೆ ಹುಡುಗಿ ಸಿಗೋದಿಲ್ಲ. ಇದರಿಂದ ನೀವು ಮತ್ತು ನಿಮ್ಮ ಮಕ್ಕಳು ಸಮಸ್ಯೆಗೆ ಒಳಗಾಗ್ತಾರೆ. ಸೊ ನಿಮ್ಮ ಮಕ್ಕಳು ಕೂಡ ನಮ್ಮ ತಂದೆ ತಾಯಿ ನನ್ನಿಂದ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ ಅಂತೇಳಿ ಅವರು ಕೂಡ ಕೊರಗ್ತಾ ಕೂತ್ಕೊತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ನೀವೇ ಯೋಚನೆ ಮಾಡಿ. ಅದ್ರ ಬದಲಿಗೆ ನಿಮಗೆ ಗೊತ್ತಿರೋರ ಹತ್ರ ಮಾತಾಡಿ ಹುಡುಗಿ ಹುಡ್ಕೋದಕ್ಕೆ ಟ್ರೈ ಮಾಡಿ. ಸಿಕ್ಕೇ ಸಿಗ್ತಾರೆ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅದಕ್ಕೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ. ಇನ್ನು ಕೆಲವರು ನನಗೆ ಏರ್ ಫಾಲ್ ಆಗ್ತಿದೆ ಅಂತೇಳಿ ಯೋಚನೆ ಮಾಡ್ತಾ ಕೂರ್ತಾರೆ ಸ್ನೇಹಿತರೆ. ಒಂದು ತಿಳ್ಕೊಳ್ಳಿ, ಯೋಚನೆ ಮಾಡೋದ್ರಿಂದ ಏರ್ ಫಾಲ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಓವರ್ ಥಿಂಕ್ ಮಾಡೋದು ಬಿಟ್ಟು ಏರ್ ಫಾಲ್ ಏನಾದರೂ ಜಾಸ್ತಿ ಆಗ್ತಿದೆ ಅಂತಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್ಗಳನ್ನ ತಗೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ಯೋಚನೆ ಮಾಡ್ತಾ ಕೂರೋದ್ರಿಂದ ನಮಗೆ ಅಡ್ಡ ಪರಿಣಾಮಗಳೇ ಜಾಸ್ತಿ ಆಗಿರುತ್ತೆ. ಓವರ್ ಥಿಂಕಿಂಗ್ನ ಅಡ್ಡ ಪರಿಣಾಮಗಳು. ಸೊ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಮ್ಮ ಜೀವನದ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮಗಳು ಬೀರ್ತವೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಓವರ್ ಥಿಂಕಿಂಗ್ ಮಾಡೋರು ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ನಿದ್ರಾಹೀನತೆಯಿಂದ ಬಳಲ್ತಾರೆ. ಇದರಿಂದ ಅವರಿಗೆ ಏನಪ್ಪ ಅಂತಂದರೆ ಎಚ್ಚರವಾಗಿದ್ದರೂ ಕೂಡ ಜಾಗೃತರಾಗಿರೋದಿಲ್ಲ. ಸೊ ಓವರ್ ಥಿಂಕ್ ಮಾಡೋದ್ರಿಂದ ಅವರು ಒಂದು ಸರಿಯಾದ ನಿರ್ಧಾರವನ್ನು ಕೈಗೊಳ್ಳೋದ್ರಲ್ಲಿ ಎಡುತ್ತಾರೆ, ಫೇಲ್ ಆಗ್ತಾರೆ. ಹಾಗೆ ಕೆಟ್ಟ ಚಟಗಳಿಗೆ ಶರಣಾಗ್ಬೋದು ಅವರು. ಸೊ ಹಾಗೆಯೇ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಹೆಲ್ತಿ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ಹಾಗೆಯೇ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅವರ ಬ್ರೈನ್ ಬೇಗನೆ ಟೈರ್ಡ್ ಆಗುತ್ತೆ. ಇದರಿಂದ ಬೇರೆ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡೋಕ್ಕಾಗಲ್ಲ. ಹಾಗೆ ಅವರ ವರ್ಕ್ನಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ. ಅದೇ ರೀತಿಯಾಗಿ ಈ ರೀತಿ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅವರ ಜೀವನದಲ್ಲಿ ಬರುವಂಥ ಸಣ್ಣ ಪುಟ್ಟ ಎಂಜಾಯ್ಮೆಂಟ್ಗಳನ್ನು ಕೂಡ ಅವರು ಮಿಸ್ ಮಾಡ್ಕೊಳ್ತಾ ಇರ್ತಾರೆ, ಅದರಲ್ಲೂ ಕೂಡ ಫೇಲ್ ಆಗ್ತಾರೆ ಸ್ನೇಹಿತರೆ. ಈ ರೀತಿ ಓವರ್ ಥಿಂಕಿಂಗ್ ಮಾಡುವಂಥ ಜನಗಳು ತಮ್ಮ ಆಲೋಚನೆಗಳನ್ನ ಯೋಚನೆ ಮಾಡೋದು ಅಷ್ಟೇ ಅಲ್ಲದೆ ಬೇರೆಯವ್ರ ಬಗ್ಗೆ ಈ ವಿಷಯದ ಬಗ್ಗೆ ಏನು ಅನ್ಕೊತಾರೆ, ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂತೇಳಿ ಬ್ಯಾಡದಿರೋ ವಿಷಯಗಳೇ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅವರ ಬರ್ಡನ್ನು ಕೂಡ ಇವರೇ ತಲೆ ಮೇಲೆ ಹೊತ್ಕೊತಾರೆ. ಈ ಥರ ಒಂದು ಮೆಂಟಾಲಿಟಿ ಇರುತ್ತೆ ಓವರ್ ಥಿಂಕಿಂಗ್ ಮಾಡೋರ್ದು. ಸೊ ಈ ರೀತಿ ಓವರ್ ಥಿಂಕಿಂಗ್ ಮಾಡೋರು ಈ ಥರ ನಮ್ಮ ಜಗತ್ತಲ್ಲಿ ಯುವಜನತೆ ಸಾಕಷ್ಟು ಜನ ಈ ಸಮಸ್ಯೆನ ಫೇಸ್ ಮಾಡ್ತಾರೆ. ಸೊ ಇದರಿಂದ ಆಚೆ ಬರೋದು ಹೇಗೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಸರಿಯಾದ ಒಂದು ಗೈಡೆನ್ಸ್ ಸಿಗ್ತಾ ಇಲ್ಲ. ಸೊ ಸ್ನೇಹಿತರೆ, ಈ ಒಂದು ಓವರ್ ಥಿಂಕಿಂಗಿಂದ ಆಚೆ ಬರೋದು ಹೇಗೆ, ಅದಕ್ಕೆ ಒಂದು ಪರಿಹಾರ ಮಾರ್ಗಗಳೇನಿದೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ಪರಿಹಾರ ಏನು? ಸೊ ಸ್ನೇಹಿತರೆ, ಇದಕ್ಕೆ ಪರಿಹಾರ ಏನು? ಎಷ್ಟೋ ಜನಕ್ಕೆ ಇವತ್ತು ನಾವು ಓವರ್ ಥಿಂಕಿಂಗ್ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದೀವ, ಫೇಸ್ ಮಾಡ್ತಾಯಿದ್ದೀವಿ ಸಮಸ್ಯೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಫಸ್ಟು ಅದನ್ನು ನಾವು ಪತ್ತೆ ಹಚ್ಕೊಬೇಕು. ಈ ಸಮಸ್ಯೆಯಲ್ಲಿ ನಾವಿದ್ದೀವ ಅಥವಾ ಬೇರೆಯವ್ರು ಇದ್ದಾರಾ, ಈ ಸಮಸ್ಯೆಯಲ್ಲಿ ಓವರ್ ಥಿಂಕಿಂಗ್ ಮಾಡೋ ಸಮಸ್ಯೆಯಲ್ಲಿ ನಾವಿದ್ದೀವ ಅಥವಾ ಬೇರೆಯವ್ರು ಇದ್ದಾರಾ ಅಂತೇಳಿ ಮೊದಲು ಅದನ್ನು ಪತ್ತೆ ಹಚ್ಕೊಬೇಕು. ಸೊ ನಮ್ಮ ಆಲೋಚನೆಗಳನ್ನ ಟ್ರಿಗರ್ ಮಾಡುವಂಥ ಥಾಟ್ಸ್ಗಳನ್ನ ಮೊದಲು ಒಂದು ನೋಟ್ ಮಾಡಿ ಬರೆದಿಡಿ. ನಂತರ ಈ ಥಾಟ್ಸ್ಗಳು ನಮ್ಮ ಥಿಂಕಿಂಗನ್ನು ಡಿಸರ್ವ್ ಮಾಡ್ತಾವ ಅಂತೇಳಿ ಅನಲೈಸ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟೋ ಬ್ಯಾಡದೇ ಇರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದೀವಿ ಅಂತ ಹೇಳಿ. ನಿಮಗೆ ಹೆಚ್ಚು ತೊಂದರೆ ಉಂಟು ಮಾಡ್ತಿರೋಂಥ ವಿಷಯಗಳ ಬಗ್ಗೆ, ಸಮಸ್ಯೆ ಉಂಟು ಮಾಡ್ತಿರುತ್ತಲ್ಲ ಆ ವಿಷಯಗಳ ಬಗ್ಗೆ ನಿಮಗೆ ಯಾರು ಹತ್ರ ಆಗಿರ್ತಾರೋ, ಅಂದರೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯವ್ರು ಯಾರೇ ಆಗಿರ್ಬೋದು, ಅವ್ರ ಜೊತೆ ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡಿ ಹಾಗೆ ಕೌನ್ಸಲಿಂಗ್ ಪಡೆದುಕೊಳ್ಳಿ. ಇದರಿಂದ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಹಾಗೆ ನೀವು ಸ್ಪೋರ್ಟ್ಸು ಮತ್ತು ವ್ಯಾಯಾಮ ಈ ಕಡೆ ಹೆಚ್ಚಿನ ಸಮಯವನ್ನು ಕೊಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ಸಮಾಧಾನ ಮತ್ತು ದೇಹಕ್ಕೆ ಎನರ್ಜಿನೂ ಕೂಡ ಸಿಗುತ್ತೆ. ಸ್ನೇಹಿತರೆ, ಬೇರೆಯವರು ನಮ್ಮ ಬಗ್ಗೆ ಏನಂತಾರೆ ಅಂತೇಳಿ ಯೋಚನೆ ಮಾಡಬೇಡಿ, ಅದನ್ನು ಮೊದಲು ಸ್ಟಾಪ್ ಮಾಡಿ. ನಿಮ್ಮನ್ನು ನೀವು ಮೊದಲು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವರು ಅವ್ರು ಹೇಗಿದ್ದಾರೋ ಅದೇ ರೀತಿ ಅವರನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆವಾಗ ಯಾವುದೇ ರೀತಿ ಮನಸ್ತಾಪಗಳು, ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಅದೇ ರೀತಿ ನಿಮ್ಮನ್ನು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಥರ ಏನಾದ್ರು ಕಂಪೇರ್ ಮಾಡ್ಕೊತಾ ಇದ್ದರೆ ಅದನ್ನು ಮೊದಲು ಸ್ಟಾಪ್ ಮಾಡಿ. ಯಾಕಂದರೆ ಬೇರೆಯವರು ಅವ್ರದ್ದೇ ಆದಂಥ ವೇನಲ್ಲಿ ಅವ್ರು ಭಿನ್ನವಾಗಿರ್ತಾರೆ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಿಂದ ಈ ಬ್ಯಾಡದೇ ಇರೋ ಸಮಸ್ಯೆಗಳು, ಇಲ್ಲದೇ ಇರೋ ಆಲೋಚನೆಗಳು ಸೃಷ್ಟಿಯಾಗ್ತವೆ. ಸೊ ಇದು ಬೇಡ. ಸ್ನೇಹಿತರೆ, ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಥಿಂಕ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಥಿಂಕ್ ಮಾಡೋದು ಒಳ್ಳೆಯದೇ, ಯಾಕಂದರೆ ಆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹಂಗಂತೇಳಿ ನೀವು ಅತಿಯಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಕೆಟ್ಟ ಪರಿಣಾಮ ಬೀರುತ್ತೆ. ನಮ್ಮ ಸಮಯ ವ್ಯರ್ಥ ಆಗುತ್ತೆ, ನಮ್ಮ ಸಂಬಂಧನೂ ಹಾಳಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅದೇ ರೀತಿಯಾಗಿ ಪಾಸ್ಟ್ ಬಗ್ಗೆ, ಅಂದರೆ ಗತಿಸಿ ಹೋದ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಕೂರೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಅದು ಮೂರ್ಖತನ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಸ್ಟ್ ಅಂದರೆ ಆಗೋಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಅದು ನೀವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆಗೋಗಿರೋ ವಿಚಾರಗಳ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ತಾ ಕೂರೋದಕ್ಕಿಂತ ಮುಂದೆ ಅದರಿಂದ ಪಾಠ ಕಲಿತು ಮುಂದೆ ಫ್ಯೂಚರ್ಗೆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹೆಜ್ಜೆ ಇಡಿ. ಹಾಗೆಯೇ ಸ್ನೇಹಿತರೆ, ನಾವು ಅತಿಯಾಗಿ ಥಿಂಕ್ ಮಾಡೋದ್ರಿಂದ ನಮ್ಮ ಫ್ಯೂಚರ್ನೇನು ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮುಂದೆ ಆಗುವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ತಡಿಬೋದು ಅಷ್ಟೇ. ಹಾಗಾಗಿ ಥಿಂಕ್ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ಅದನ್ನು ಸ್ಟಾಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಒಂದು ವಿಚಾರ. ಓವರ್ ಥಿಂಕಿಂಗ್ ಮಾಡೋದ್ರಿಂದ
ಏನೆಲ್ಲ ಸಮಸ್ಯೆಗಳಾಗುತ್ತೆ, ಏನೆಲ್ಲ ಅಡ್ಡ ಪರಿಣಾಮಗಳು ನಮ್ಮ ಜೀವನದ ಮೇಲೆ ಬೀರ್ತವೆ. ಸೊ ಈ ಸಮಸ್ಯೆಯಿಂದ ನಾವು ಹೇಗೆ ಆಚೆ ಬರೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಯಾರೆಲ್ಲ ನನ್ನ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ಒಂದು ಹೊಸ ವಿಚಾರದೊಂದಿಗೆ, ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.